ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಲ್ಡ್. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಇದರ ಜೊತೆನೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವಾಕರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿರದ 5 ಆಶ್ಚರ್ಯಕರ ಆಂಡ್ರಾಯ್ಡ್ ಸೀಕ್ರೆಟ್ ಟಿಪ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಆಂಡ್ರಾಯ್ಡ್ ಸೀಕ್ರೆಟ್ ಟಿಪ್ಸ್ ಗಳು ಸ್ವಲ್ಪ ಜನರಿಗೆ ಮಾತ್ರ ಗೊತ್ತು, ತುಂಬಾ ಜನರಿಗೆ ಗೊತ್ತಿಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಸೀಕ್ರೆಟ್ ಸೆಟ್ಟಿಂಗ್ ಗಳು ಗೊತ್ತಿದ್ರು ಕೂಡ ಅದನ್ನ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಆಂಡ್ರಾಯ್ಡ್ ನ ಟಾಪ್ 5 ಸೀಕ್ರೆಟ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳು ಯಾವುದು ಅಂತ ನೋಡೋಣ ಬನ್ನಿ. ಮೊದಲ ಟಿಪ್ಸ್ ಏನಂದ್ರೆ, ನಾವು ಅರ್ಜೆಂಟ್ ಅಲ್ಲಿ ಇದ್ದಾಗ ನಮ್ಮ ಮೊಬೈಲ್ ಅನ್ನ ಫಾಸ್ಟ್ ಆಗಿ ಚಾರ್ಜ್ ಮಾಡ್ಬೇಕಂದ್ರೆ ನಾವು ಏರ್ಪ್ಲೇನ್ ಮೋಡ್ ಅಲ್ಲಿ ಚಾರ್ಜ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಏರ್ಪ್ಲೇನ್ ಮೋಡ್ ಅಲ್ಲಿ ಚಾರ್ಜಿಂಗ್ ಮಾಡುವುದರಿಂದ ನಮ್ಮ ಮೊಬೈಲ್ ಚಾರ್ಜಿಂಗ್ ನಾರ್ಮಲ್ ಚಾರ್ಜಿಂಗ್ ಗಿಂತ 40 ರಿಂದ 50% ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇನ್ನು ಎರಡನೇ ಟಿಪ್ಸ್ ಏನಂದ್ರೆ, ನಮ್ಮ ಮೊಬೈಲ್ ಅಲ್ಲಿ ಚಾರ್ಜಿಂಗ್ 5 ರಿಂದ 10% ಇದ್ದಾಗ ನಾವು ನಮ್ಮ ಮೊಬೈಲ್ ಅಲ್ಲಿ ಪವರ್ ಸೇವರ್ ಅಥವಾ ಬ್ಯಾಟರಿ ಸೇವರ್ ಅನ್ನ ಆನ್ ಮಾಡಬೇಕಾಗುತ್ತೆ. ನಾರ್ಮಲ್ ಆಗಿ ನಮ್ಮ ಮೊಬೈಲ್ ಅಲ್ಲಿ 5 ರಿಂದ 10% ಇದ್ದಾಗ ನಾವು ಮ್ಯಾಕ್ಸಿಮಮ್ ಅಂದ್ರೆ 2 ಅವರ್ ಯೂಸ್ ಮಾಡಬಹುದು. ಆದ್ರೆ ನಮ್ಮ ಮೊಬೈಲ್ ಅಲ್ಲಿ ನಾವು ಬ್ಯಾಟರಿ ಸೇವರ್ ಅನ್ನ ಆನ್ ಮಾಡಿದ್ರೆ 3 to 4 ಅವರ್ ಯೂಸ್ ಮಾಡಬಹುದು. ಈ ಸೆಟ್ಟಿಂಗ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಸೆಟ್ಟಿಂಗ್ ಅನ್ನ ಓಪನ್ ಮಾಡಬೇಕು. ಸೊ ಇಲ್ಲಿ ನೀವು ಬ್ಯಾಟರಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೂ ಪವರ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ. ನೀವು ಇಲ್ಲಿ ಪವರ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದಾಗ ನಿಮಗೆ ಬ್ಯಾಟರಿ ಸೇವರ್ ಆಪ್ಷನ್ ಬರುತ್ತೆ. ಸೊ ಇದನ್ನ ನೀವು ಆನ್ ಮಾಡಬೇಕಾಗುತ್ತೆ. ಇನ್ನು ಮೂರನೇ ಟಿಪ್ಸ್ ಏನಂದ್ರೆ, ನಾವು ನಮ್ಮ ಮೊಬೈಲ್ ಅಲ್ಲಿ ಡೇಟಾ ಆನ್ ಮಾಡಿದ್ರೆ ಸಾಕು, ನಾವು ಏನೂ ಯೂಸ್ ಮಾಡದೇ ಇದ್ರೂ ಕೂಡ 20 ರಿಂದ 30 MB ಖಾಲಿ ಆಗುತ್ತೆ. ಯಾಕಂದ್ರೆ ನಮ್ಮ ಮೊಬೈಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಗಳು ರನ್ ಆಗ್ತಿರುತ್ತೆ. ಆ ಎಲ್ಲಾ ಅಪ್ಲಿಕೇಶನ್ ಗಳು ಬ್ಯಾಕ್ ಗ್ರೌಂಡ್ ನಲ್ಲಿ ಡೇಟಾ ಯೂಸ್ ಮಾಡ್ತಾ ಇರುತ್ತೆ ಹಾಗೂ ಈ ಅಪ್ಲಿಕೇಶನ್ ಗಳು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಇದರಿಂದ ನಮ್ಮ ಮೊಬೈಲ್ ಹ್ಯಾಂಗ್ ಆಗುವ ಸಾಧ್ಯತೆ ಇರುತ್ತೆ ಹಾಗೂ ಇಂಟರ್ನಲ್ ಮೆಮೊರಿ ಬೇಗ ಫುಲ್ ಆಗುತ್ತೆ. ಸೊ ನೀವು ಕೂಡ ಅನ್ವಾಂಟೆಡ್ ಅಪ್ಲಿಕೇಶನ್ ಗೆ ಬ್ಯಾಕ್ ಗ್ರೌಂಡ್ ಡಾಟಾನ ಆಫ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನ ಸೆಟ್ಟಿಂಗ್ ಅಲ್ಲಿ ಸಿಮ್ ಕಾರ್ಡ್ಸ್ ಹಾಗೂ ಮೊಬೈಲ್ ನೆಟ್ವರ್ಕ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಆಪ್ಷನ್ ನಿಮಗೆ ಬೇರೆ ಬೇರೆ ಮೊಬೈಲ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಸೊ ತುಂಬಾ ಮೊಬೈಲ್ ಅಲ್ಲಿ ನಿಮಗೆ ಡೇಟಾ ಯೂಸೇಜ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸೆಟ್ ಡೇಟಾ ಪ್ಲಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ನೀವು ಮೊಬೈಲ್ ಡೇಟಾ ಲಿಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಇಗ್ನೋರ್ ಡೇಟಾ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಲ್ವೋ ಅದರ ಬ್ಯಾಕ್ ಗ್ರೌಂಡ್ ಡೇಟಾನ ಆಫ್ ಮಾಡಬಹುದು. ಸೊ ನಾನಿವಾಗ ತೋರಿಸಿರೋದು ರೆಡ್ಮಿ ನೋಟ್ 4 ನ ಸೆಟ್ಟಿಂಗ್. ನಿಮ್ಮ ಮೊಬೈಲ್ ಅಲ್ಲಿ ಬೇರೆ ತರ ಇರಬಹುದು. ಇನ್ನು ನಾಲ್ಕನೇ ಸೀಕ್ರೆಟ್ ಟಿಪ್ಸ್ ಏನಂದ್ರೆ, ನಮ್ಮ ಮೊಬೈಲ್ ನಲ್ಲಿರುವ ಅನ್ವಾಂಟೆಡ್ ಕ್ಯಾಶ್ ಮೆಮೊರಿನ ಡಿಲೀಟ್ ಮಾಡೋದು. ನಿಮ್ಮ ಮೊಬೈಲ್ ನ ಸೆಟ್ಟಿಂಗ್ ಅಲ್ಲಿ ನೀವು ಸ್ಟೋರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಇಂಟರ್ನಲ್ ಮೆಮೊರಿಯಲ್ಲಿ ಕ್ಯಾಶ್ ಡೇಟಾ ಇರುತ್ತೆ. ಸೊ ಈ ಕ್ಯಾಶ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಶ್ ಡೇಟಾನ ಕ್ಲಿಯರ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ನ ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತೆ ಹಾಗೂ ನಿಮ್ಮ ಇಂಟರ್ನಲ್ ಮೆಮೊರಿಯಲ್ಲಿ ಸ್ವಲ್ಪ ಸ್ಪೇಸ್ ಉಳಿಯುತ್ತೆ. ಇನ್ನು ಐದನೇ ಸೀಕ್ರೆಟ್ ಟಿಪ್ಸ್ ಏನಂದ್ರೆ, ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದ್ರೆ ಅಥವಾ ನಿಮ್ಮ ಮೊಬೈಲ್ ನ ಬ್ಯಾಟರಿ ಫಾಸ್ಟ್ ಆಗಿ ಖಾಲಿ ಆಗ್ತಿದ್ರೆ ನಿಮ್ಮ ಮೊಬೈಲ್ ಅನ್ನ ದಿನಕ್ಕೆ ಒಂದ್ಸಲ ಆದ್ರೂ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ. ನಾನಿಲ್ಲಿ ನಿಮ್ಮ ಮೊಬೈಲ್ ಅನ್ನ ರೀಬೂಟ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಒಂದ್ಸಲ ಸ್ವಿಚ್ ಆಫ್ ಮಾಡಿ ಆಮೇಲೆ ಸ್ವಿಚ್ ಆನ್ ಮಾಡಿ. ಇದರಿಂದ ನಿಮ್ಮ ಮೊಬೈಲ್ ನ ಬ್ಯಾಟರಿ ಪರ್ಫಾರ್ಮೆನ್ಸ್ ಒಳ್ಳೆ ಇರುತ್ತೆ ಹಾಗೂ ನಿಮ್ಮ ಮೊಬೈಲ್ ಒಂದ್ಸಲ ರಿಫ್ರೆಶ್ ಆಗುತ್ತೆ. ಸೊ ಇವಿಷ್ಟೇ ಅಲ್ಲದೆ ನಮ್ಮ ಮೊಬೈಲ್ ಅಲ್ಲಿ ಇನ್ನೂ 15 ಸೀಕ್ರೆಟ್ ಸೆಟ್ಟಿಂಗ್ ಗಳಿವೆ. ಆ ಸೆಟ್ಟಿಂಗ್ ಗಳು ಯಾವುದು ಅಂತ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋ ನಿಮಗೆ ಈ ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.